ವೆಲ್ಕಮ್ ಟು ಕಾಪರೇಜ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ದಾವಣಗೆರೆ. ನಾವು ಹೇಳಿದಂತೆ KPSC ರಿಲೇಟೆಡ್ ಇದ್ದು ಮಾಡ್ಯೂಲ್ಸ್ ಫಸ್ಟ್ ಮಾಡ್ಯೂಲ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮಾಡರ್ನ್ ಹಿಸ್ಟ್ರಿ ಮಾಡ್ಯೂಲ್. ಮಾಡರ್ನ್ ಹಿಸ್ಟ್ರಿ ಮಾಡ್ಯೂಲಲ್ಲಿ ಇವಾಗ ಫಸ್ಟ್ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ದಿ 1857 ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಸೊ ಈ ಮಾಡರ್ನ್ ಹಿಸ್ಟ್ರಿ ಮಾಡ್ಯೂಲಲ್ಲಿ ಫಸ್ಟ್ ಥಿಂಗ್ ನಾವು 1857 ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಬಗ್ಗೆ ಮಾತಾಡ್ತೀವಿ. ಇದಕ್ಕೆ ಸೋರ್ಸ್ ಏನು? ಸೊ ಸೋರ್ಸಿಗೆ ನೋಡಿ, ನಮಗೆ ಆಸ್ ಯೂಶುವಲ್ ಇಂಗ್ಲಿಷ್ ಮೀಡಿಯಮಲ್ಲಿ ನೀವು ಓದಂಗಿದ್ರೆ ಸ್ಪೆಕ್ಟ್ರಮ್ ಬುಕ್, ದಿಸ್ ಬುಕ್ ಈಸ್ ಅಲ್ಟಿಮೇಟ್. ಈ ಬುಕ್ಕನ್ನು ನೀವು ಓದ್ಕೊಬೋದು. ಸೊ ಐ ವುಡ್ ರೆಕಮೆಂಡ್ ದಿಸ್ ಬುಕ್. ಇದ್ರ ಜೊತೆಗೆ ಇದು ಸ್ವಲ್ಪ ಡೈರೆಕ್ಟಾಗಿ ಇವರು ಒಂದು ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಿರೋ ಕಾರಣದಿಂದ ನಮಗೆ ಬೇಸ್ ಅರ್ಥ ಆಗ್ಬೇಕಂದ್ರೆ ನಾವು ಇದನ್ನ ಕರ್ನಾಟಕದ್ದು, ಸೊ ಕರ್ನಾಟಕದ್ದು 10th ಸ್ಟ್ಯಾಂಡರ್ಡ್ ಬುಕ್ಕು, 10th ಸ್ಟ್ಯಾಂಡರ್ಡ್. ಸೊ 10th ಸ್ಟ್ಯಾಂಡರ್ಡ್ ಬುಕ್ಕಿಂದು ನಾನು ಇಲ್ಲಿ ಇಂಡೆಕ್ಸ್ ತೆಗೆದಿದ್ದೀನಿ. ಇಲ್ಲಿ ಎಷ್ಟೊಂದು ಚಾಪ್ಟರ್ಸ್ ಇದೆ. ಅಡ್ವಾನ್ಸ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಕನ್ನಡ ಸ್ಪೀಕಿಂಗ್ ಏರಿಯಾಸ್, ಇದರಲ್ಲಿ ಸೆಲೆಕ್ಟೆಡ್ ಟಾಪಿಕ್ಸ್ ಅಷ್ಟೇ ನಾವು ಓದಬೇಕು. ಐ ರಿಪೀಟ್, ಕರ್ನಾಟಕ ಸ್ಟೇಟ್ ಬೋರ್ಡ್ 10th ಸ್ಟ್ಯಾಂಡರ್ಡ್ ಇಂದು ಇಂಗ್ಲಿಷ್ ಬುಕ್. ಇದರಲ್ಲಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ನಿಮಗಿಲ್ಲಿ ಕಾಣ್ತಿರ್ಬೋದು. ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಇದನ್ನ ಓದ್ಕೊಂಡು ದೆನ್ ಇದನ್ನ ಓದಿದ್ರೆ ಬೆಟರ್, ನಿಮಗೆ ಅರ್ಥ ಆಗುತ್ತೆ. ಕನ್ನಡ ಮೀಡಿಯಮಲ್ಲಿ ಯಾರು ಪ್ರಿಪೇರ್ ಆಗ್ತಿದ್ದೀರಾ, ನೀವು ಕೂಡ 10ನೇ ಕ್ಲಾಸಿಂದು ಕರ್ನಾಟಕ ಬೋರ್ಡಿಂದು 10ನೇ ಕ್ಲಾಸಿನ ಸೋಷಿಯಲ್ ಟೆಕ್ಸ್ಟ್ ಬುಕ್ ತಗೊಂಡ್ರೆ ಕನ್ನಡದಲ್ಲೇ ಇದೆಲ್ಲ ಟಾಪಿಕ್ಸು ಕನ್ನಡದಲ್ಲೇ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಕನ್ನಡದಲ್ಲಿ ಈ ಟಾಪಿಕನ್ನು ನೀವು ಓದ್ಬೋದು. ನಿಮಗೆ ಬುಕ್ ಸ್ಟಾಲಲ್ಲಿ ಸಿಗುತ್ತೆ, ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ. ಅದರಲ್ಲಿ ಕನ್ನಡ ಮೀಡಿಯಂ ಇನ್ ತಗೊಳ್ಳಿ, ಅದರಲ್ಲಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಫಸ್ಟ್ ಅದನ್ನು ಓದ್ಕೊಳ್ಳಿ. ದೆನ್ ಅದಾದ್ಮೇಲೆ ನೀವು ಬೇಕಾದರೆ ಸ್ಟ್ಯಾಂಡರ್ಡ್ ಬುಕ್ ಓದ್ಕೊಬೋದು, ಆರ್ ಎಲ್ಸ್ ಇಟ್ ಈಸ್ ಎನಫ್. ಸೊ ಇದರಿಂದ ಎಕ್ಸ್ಟ್ರಾಕ್ಟ್ ಮಾಡಿ, ಸೊ ಬೇಸಿಕ್ ಆಗಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂದರೆ ಏನು, ಇದ್ರ ರಿಲೇಟೆಡ್ ಏನು ವಿಚಾರಗಳಾಗಿತ್ತು ಅನ್ನೋದನ್ನ ಈ ಎರಡೂ ಬುಕ್ಕಿಂದ ನಾನು ತೆಗೆದು ಒಂದು ಚಿಕ್ಕ ಕತೆ ಮೂಲಕ, ಇರೋವಂಥ ಶಾರ್ಟ್ ಟೈಮಲ್ಲಿ ಒಂದು ಚಿಕ್ಕ ಕತೆ ಮೂಲಕ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೊದಲನೇದಾಗಿ, ಡು ಯು ನೋ, ಅದರಲ್ಲಿ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತ ಒಂದು ಆಕ್ಟ್, ಲಾ ಅಥವಾ ಒಂದು ಡಾಕ್ಟ್ರಿನ್ ಮಾಡಿದ್ರು. ಯಾರು? ಲಾರ್ಡ್ ಡಲೌಸಿ. ನಾನು ನಿಮಗೆ ಪ್ರೀವಿಯಸ್ ಯೂನಿಟ್ಸ್ ಅಲ್ಲಿ ಹೇಳಬೇಕಾದ್ರೆ ಹೇಳಿದ್ದೆ, ಡಿ ಇಸ್ ಈಕ್ವಲ್ ಟು ಡಿ ಅಂತ ನೆನ್ಪಿಡಿ. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ನಮಗೆ ಡಲೌಸಿ. ಇದ್ರ ಪ್ರಕಾರ ಏನು ಅಂದ್ರೆ, ಯಾರಾದರೂ ಇಂಡಿಯನ್ ಕಿಂಗ್ ಅವನಿಗೆ ಸ್ವಂತ ಮಗ ಇಲ್ಲ, ದತ್ತು ಮಗನ ತಗೊಂಡಿದ್ರೆ ಅವನ ಕಿಂಗ್ಡಮ್ ಅನ್ನ ದತ್ತು ಮಗನಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಆಗಲ್ಲ. ಸೊ ಅಂತ ಸಿಚುಯೇಷನ್ ಅಲ್ಲಿ ಆ ಕಿಂಗ್ಡಮ್ ಬ್ರಿಟಿಷ್ ಅಂಡರ್ ಬಂದ್ಬಿಡುತ್ತೆ. ಇದು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಬ್ರಿಟಿಷ್ ಏನ್ ಮಾಡಿದ್ರು ಅಂದ್ರೆ, ಇಂಡಿಯಾದಲ್ಲಿ ಅವರು ತಮ್ಮ ಆಳ್ವಿಕೆನ ಸ್ಥಾಪನೆ ಮಾಡ್ತಾ ಮಾಡ್ತಾ ಕೆಲವು ಡಾಕ್ಟ್ರಿನ್ಗಳು, ಫಾರ್ ಎಕ್ಸಾಂಪಲ್ ಸಬ್ಸಿಡರಿ ಅಲಯನ್ಸ್. ಸಬ್ಸಿಡರಿ ಅಲಯನ್ಸ್ ಅಂದ್ರೆ ನಮ್ಮ ಬ್ರಿಟಿಷ್ ಆಫೀಸರ್ನ, ಆರ್ಮಿನ ನಿಮ್ಮ ಆಸ್ಥಾನದಲ್ಲಿ ಇಟ್ಕೊಳ್ಳಿ, ಅವ್ರ ಮೇಂಟೆನೆನ್ಸ್ ನೀವೇ ದುಡ್ಡು ಕೊಡಿ. ಅಲಯನ್ಸ್ ವೆಲ್ಲೆಸ್ಲಿ ಅಂತ ನಾನು ಪ್ರೀವಿಯಸ್ ಯೂನಿಟ್ ನೆನ್ಪಿಟ್ಕೊಳಕ್ಕೆ ನಿಮಗೆ ಹೇಳಿದ್ದೆ. ನೆಕ್ಸ್ಟ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಇವಾಗ ನೋಡಿದ್ವಿ. ಈ ವಿಚಾರಗಳಿಂದ ಎಷ್ಟೊಂದು ಪ್ರಾವಿನ್ಸ್ಗಳು ಬ್ರಿಟಿಷ್ ಅಂಡರ್ ಬಂತು. ಬ್ರಿಟಿಷ್ ಅದ್ರ ಮೇಲೆ ಆಡಳಿತ ಸ್ಥಾಪನೆ ಮಾಡೋದಕ್ಕೂ ಸ್ಟಾರ್ಟ್ ಆಯಿತು. ಸೊ ಇದರಿಂದ ಎಷ್ಟೊಂದು ರಾಜರು ತುಂಬಾ ಬೇಸತ್ತು ನಾವು ಬ್ರಿಟಿಷ್ ಅಗೇನೆಸ್ಟ್ ಹೊಡೆದಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಇದನ್ನ ಸಮ್ ಇಂಡಿಯನ್ಸ್ ದೇ ಕಾಲ್ ದಿ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕೆಲವರು ಹೇಳ್ತಾರೆ. ಆದರೆ ಬ್ರಿಟಿಷ್ ಹಿಸ್ಟೋರಿಯನ್ಸ್ ಇದನ್ನ ಸಿಪಾಯಿ ಮುಟಿನಿ ಅಂತ ಹೇಳ್ತಾರೆ. ಅಂದ್ರೆ ಸಿಪಾಯಿಗಳು ಅವರು ದಂಡೆತ್ತಿ, ದಟ್ ಈಸ್ ದಂಗೆ ಎದ್ದು ಬಂದಿದ್ದು ಅಂತ ಇವರು ಕೆಲವರು ಬ್ರಿಟಿಷ್ ಹಿಸ್ಟೋರಿಯನ್ಸ್ ಹೇಳ್ತಾರೆ. ನಮಗೆ ಏನಕ್ಕೆ ಕಾರಣ ಆಯಿತು? ಈ ಕಾರಣಗಳನ್ನ ನಾವು ಈ ತರ ಕಾಸಸ್ಗಳಲ್ಲಿ ನಾವು ನೋಡ್ಬೋದು. ಅಂದ್ರೆ ಪೊಲಿಟಿಕಲ್ ಕಾಸ್ ಏನು, ಎಕನಾಮಿಕ್ ಕಾಸ್ ಏನು, ಅಡ್ಮಿನಿಸ್ಟ್ರೇಟಿವ್ ಕಾಸ್ ಏನು, ಮಿಲಿಟರಿ ಕಾಸ್ ಏನು ಅಂತ ನಾವು ಕೆಲವು ಕಾಸಸ್ ಅಲ್ಲಿ ನಾವು ಇದನ್ನ ನೋಡ್ಬೋದು. ಈ ಕಾಸಸ್ಗಳು ಏನೇನು? ಪೊಲಿಟಿಕಲ್ ಅಂತೂ ಇವರು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಮಾಡಿಬಿಟ್ಟು ಈ ಸತಾರ, ಜೈಪುರ್, ಝಾನ್ಸಿ, ಉದಯಪುರ್ ಈ ಥರ ಎಷ್ಟೊಂದು ಅವರಿಗೆ ಸ್ವಂತ ಗಂಡ್ಮಗು ಆಗಲಿಲ್ಲ, ಅದಕ್ಕೋಸ್ಕರ ದತ್ತುಪುತ್ರನಿಗೆ ರಾಜ್ಯ ಕೊಡಲ್ಲ, ಅದೆಲ್ಲ ಬ್ರಿಟಿಷ್ ಅಂಡರ್ ಹೋಯ್ತು. ಬ್ರಿಟಿಷ್ ಹ್ಯಾಪಿ. ಅದೇ ತರ ಡಲೌಸಿ ಈ ಕ್ಯಾನ್ಸಲ್ ದಿ ಪ್ರಿನ್ಸ್ಲಿ ಟೈಟಲ್ಸ್. ಎಷ್ಟೊಂದು ಜನ ರಾಜರಿಂದ ಅವರು ರಾಜತನನ ಕಿತ್ಕೊಂಡ, ಅಂದ್ರೆ ಆಸ್ಥಾನನ. ಅದರಿಂದ ಎಷ್ಟೊಂದು ಜನ ಸೋಲ್ಜರ್ಸ್
ಅವರು ರಾಜನ ಮೇಲೆ ನಂಬ್ಕೊಂಡು ಬಾಳ್ತಿದ್ದವರು ಅವರೆಲ್ಲ ಅನ್ಎಂಪ್ಲಾಯ್ಮೆಂಟ್ ಆಯಿತು. ಎಲ್ಲೋಗೋದು ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ಇದು ಪೊಲಿಟಿಕಲ್ ಕಾಸಸ್ ಕಾರಣ ಆಯಿತು. ಎಕನಾಮಿಕ್ ಕಾಸಸ್ ಏನು? ಇಂಗ್ಲೆಂಡ್ನಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು. ನಾವು ಕಷ್ಟ ಬಿದ್ದು ಏನಾದರೂ ಒಂದು ವಸ್ತುನ ನಾವು ಕೈಯಲ್ಲಿ ಇದನ್ನ ಮಾಡಿದ್ರೆ ಅವರು ಬ್ರಿಟಿಷಲ್ಲಿ ಏನು ಮಷಿನ್ಸ್, ಇಂಗ್ಲೆಂಡ್ನಲ್ಲಿ ಮಷಿನ್ಸ್ ಚಿಟಿಕೆ ಹೊಡೆದ್ರಲ್ಲಿ ಮಾಡ್ಬಿಡೋದು. ಸೊ ಹಂಗಾಗಿ ಅವರು ಎಲ್ಲ ಗೂಡ್ಸ್ಗಳನ್ನು ಇದೆಲ್ಲ ತಂದು ಇಂಡಿಯಾದಲ್ಲಿ ಅವರು ಮಾರ್ತಿದ್ರು. ನಮ್ಮ ಗೂಡ್ಸ್ಗಳು ಕೆಲವು ಕೈಯಲ್ಲಿ ಮಾಡಿದ್ರು ಅವ್ರ ಮಷಿನ್ ಗೂಡ್ಸ್ಗಿಂತ ತುಂಬಾ ಚೆನ್ನಾಗಿತ್ತು. ಅದನ್ನು ಹೋಗಿ ಇಂಗ್ಲೆಂಡಲ್ಲಿ ನಾವು ಸೇಲ್ ಮಾಡೋಣ ಅಂತಂದ್ರೆ ಅವ್ರದಕ್ಕೆ ಟ್ಯಾಕ್ಸ್ ಹಾಕ್ತಿದ್ರು. ಯಾರಾದರೂ ಭಾರತದ ವಸ್ತುಗಳನ್ನ ತಗೊಂಡ್ರೆ ಅದು 10 ರೂಪಾಯಿ ಇತ್ತು ಅಂದ್ರೆ ನೀವು 100 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು, = 110 ರೂಪಾಯಿ, ಇಷ್ಟು ಕಾಸ್ಟ್ ಮಾಡಿ ಇಡ್ತಿದ್ರು. ಅದಕ್ಕೋಸ್ಕರ ಯಾರು ಇಂಡಿಯನ್ ಪ್ರಾಡಕ್ಟ್ಸ್ ತಗೊಂತಾನೆ ಇಲ್ಲ. ಅದ್ರ ಜೊತೆಗೆ ಫಾರ್ಮರ್ಗಳನ್ನೆಲ್ಲ ಜಮೀನ್ದಾರಿ ಸಿಸ್ಟಮ್ ಅಂತ ಸಿಸ್ಟಮ್ ತಂದ್ಬಿಟ್ಟು ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡಿದ್ರು. ಜಮೀನ್ದಾರಿ ಸಿಸ್ಟಮ್ ಇದೆಲ್ಲ ನೆಕ್ಸ್ಟ್ ಯೂನಿಟ್ಗಳಲ್ಲಿ ನಮಗೆ ಬರುತ್ತೆ. ಆಮೇಲೆ ರಾಜರು ಎಲ್ಲ ಖುಷಿಯಾಗಿ ಎಷ್ಟೊಂದು ಲ್ಯಾಂಡ್ಗಳನ್ನ ಅವರು ಇನಾಮ್ ಅಂದ್ರೆ ಗಿಫ್ಟೆಡ್ ಲ್ಯಾಂಡ್ಸ್ ಅಂತ ಕೊಡ್ತಿದ್ರು. ನೀನು ಯಾವುದೋ ಒಂದು ಕುಸ್ತಿನಲ್ಲಿ ಗೆದ್ದೆ ತಗೊಂಡು ನಿನಗೆ ಇನಾಮು, ಸೊ ಯಾವುದೋ ಒಂದು ದೇವಸ್ಥಾನ ರಿಲಿಜಿಯಸ್ ರಿಲೇಟೆಡ್ ಇನಾಮು, ಈ ತರ ಕೊಡ್ತಿದ್ರು. ಇದಕ್ಕೆ ಈ ಲ್ಯಾಂಡ್ಗಳನ್ನೆಲ್ಲ ಹೆಂಗ್ ಕಸ್ಕೊಳೋದು ಅಂತ ಬ್ರಿಟಿಷ್ ಯೋಚನೆ ಮಾಡಿ ಇನಾಮ್ ಕಮಿಷನ್ ಅಂತ ಅವ್ರನ್ನ ಮಾಡಿದ್ರು. ಇದ್ರ ಪ್ರಕಾರ ಯಾವ್ಯಾವ ಲ್ಯಾಂಡ್ ಗಿಫ್ಟ್ ಕೊಟ್ಟಿದ್ರೋ ಅದೆಲ್ಲ ನೀವು ಬ್ರಿಟಿಷಿಗೆ ಒಪ್ಪಿಸ್ಬೇಕು ಅಂತ ಹೇಳಿದ್ರು. ಅದೇ ತರ ಅಡ್ಮಿನಿಸ್ಟ್ರೇಟಿವ್ ಕಾಸ್. ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಏನು, ನಮಗೆ ಪಂಚಾಯತಿಗಳು ಅದೆಲ್ಲ ಇತ್ತು. ಯಾರಾದರೂ ತಪ್ಪು ಮಾಡಿದ್ರೆ ಊರಿಂದ ಬಹಿಷ್ಕಾರ, ಈ ತರ ಎಲ್ಲ ವಿಚಾರಗಳಿತ್ತು. ಆದ್ರೆ ಬ್ರಿಟಿಷ್ ಬಂದ್ಬಿಟ್ಟು ಹೊಸ ತರ ಸಿವಿಲ್ ಲಾಸು, ಕ್ರಿಮಿನಲ್ ಲಾಸು, ಈ ತರ ಎಲ್ಲ ಲಾಗಳು ತಂದ್ರು. ಇವನಿಗೆ ಇಷ್ಟು ವರ್ಷ ಜೈಲ್ ಶಿಕ್ಷೆ, ಕೋರ್ಟಲ್ಲಿ ಹೋಗ್ಬೇಕು, ಈ ತರ ಎಲ್ಲ ಹೇಳಿದ್ರು. ಇದು ನಮ್ಮ ಇಂಡಿಯನ್ಸಿಗೆ ಇದು ತಿಳಿದಿಲ್ಲ. ಅಟ್ ದ ಸೇಮ್ ಟೈಮ್ ಇವೆಲ್ಲ ಲಾಸ್ ಏನಿದೆ ಇವು ಬರೀ ಇಂಡಿಯನ್ಸಿಗೆ ಅಷ್ಟೇ ಅಪ್ಲೈ ಆಗ್ತಿತ್ತು, ಇಂಗ್ಲಿಷ್ ಅವರಿಗಲ್ಲ. ನಾವು ಕೋರ್ಟಲ್ಲಿ ಒಂದು ಕೇಸ್ ವಾದ ಮಾಡಬೇಕಾದ್ರೂ ನಾವು ಇಂಗ್ಲಿಷ್ನಲ್ಲೇ ಮಾತಾಡಬೇಕಿತ್ತು. ಇದು ನಮ್ಮ ಜನಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಹಂಗಾಗಿ ಅಡ್ಮಿನಿಸ್ಟ್ರೇಟಿವ್ ನಲ್ಲಿ ಇದು ತುಂಬಾ ಮೇಜರ್ ಪ್ರಾಬ್ಲಮ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಮಿಲಿಟರಿ ಕಾಸಸ್ ಅಲ್ಲಂತೂ ಸಿಪಾಯಿಗಳನ್ನ ಬಹಳ ಹೀನಾಯ ಸ್ಥಿತಿನಲ್ಲಿ ನೋಡ್ತಿದ್ರು. ಅದಾದ್ಮೇಲೆ ಅವ್ರ ರಿಲಿಜಿಯಸ್ ಸೆಂಟಿಮೆಂಟ್ ಗಳನ್ನ ಇವರು ಹರ್ಟ್ ಮಾಡ್ತಿದ್ರು. ಅಂದ್ರೆ ಹೆಂಗೆ, ನೀನು ಭಾರತದ ಸಿಪಾಯಿ ಆದ್ರೂ ನೀನು ಹೋಗ್ಬಿಟ್ಟು ಫಾರಿನ್ ದೇಶದಲ್ಲಿ ನೀನು ಬ್ರಿಟಿಷ್ ಪರವಾಗಿ ಹೋರಾಡುವಂತಿದ್ರು. ಆದ್ರೆ ಭಾರತದ ಪ್ರಕಾರ ಏನು, ಯಾರಾದ್ರೂ ಒಬ್ಬ ಸಮುದ್ರ ದಾಟಿ ಹೋದ ಅಂದ್ರೆ ಅವನು ತನ್ನ ಮತ ಕ್ಯಾಸ್ಟ್ ನ ಅವನು ಕಳ್ಕೊಂಡಂಗೆ. ಹಂಗಾಗಿ ಇವ್ರ ಸೋಲ್ಜರ್ಸ್ ಓಷನ್ ದಾಟಿ ಹೋಗಿ ಫೈಟ್ ಮಾಡೋದಕ್ಕೆ ಇಷ್ಟಪಡ್ತಿರಲಿಲ್ಲ. ಬಟ್ ಆದ್ರೂ ಇವ್ರನ್ನ ಫೋರ್ಸ್ಫುಲ್ ಆಗಿ ಕಳಿಸಿದ್ರು. ಇದರಿಂದ ಇವರಿಗೆ ಎಲ್ಲ ಸಿಟ್ಟಿತ್ತು. ಸೊ ಈ ತರ ಸಿಚುವೇಶನ್ ನಲ್ಲಿ ನಮಗೆ ಇಮ್ಮಿಡಿಯೇಟ್ ಕಾಸ್ ಏನಾಯ್ತು ಅಂತ, ಬ್ರಿಟಿಷ್ ಅವರು ಹೊಸದಾಗಿ ಅವರು ರೈಫಲ್ ಗನ್ಗಳು ತಂದ್ರು, ರಾಯಲ್ ಎನ್ಫೀಲ್ಡ್ ಅಂತ. ಈ ರಾಯಲ್ ಎನ್ಫೀಲ್ಡ್ ಏನಂದ್ರೆ ಅದೇ ನಾವು ಕೆಲವು ಸಿನಿಮಾಗಳಲ್ಲಿ ನೋಡಿರ್ಬೋದು, ಕೆಲವು ಬಾಂಬ್ ಇದಕ್ಕೆಲ್ಲ ನೀವು ಅಲ್ಲಿ ಕಚ್ಚಿ ಇದನ್ನ ತೆಗೆದು ಇದನ್ನ ಬಾಂಬ್ಗಳನ್ನ ಉಗಿತಾರೆ. ಆ ತರ ಕೆಲವು ಮದ್ದುಗುಂಡುಗಳನ್ನ ಹಾಕ್ಬೇಕಂದ್ರು ಅದೇ ತರ ಮಾಡ್ತಿದ್ರು. ಆದ್ರೆ ಈ ಮದ್ದುಗುಂಡುಗಳನ್ನೆಲ್ಲ ಫ್ಯಾಟ್ ಆಫ್ ಕೌಸ್ ಅಂಡ್ ಪಿಗ್ಸ್ ಇಂದ ಇದು ಮದ್ದುಗುಂಡುಗಳು ಅದರಿಂದ ಮಾಡ್ತಾ ಇದ್ರು. ಸೊ ಫ್ಯಾಟ್ ಇದ್ರ ಮೇಲೆ ಹಾಕ್ತಾ ಇದ್ರು. ಆ ಕಾರಣದಿಂದ ಕೌ ಅಂದ್ರೆ ಹಿಂದೂಸಿಗೆ ಹೋಲಿ. ದೇರ್ಫೋರ್ ಹಿಂದೂ ಸೋಲ್ಜರ್ಸ್ ಏನಿದ್ರು ನಾವ್ ಇದನ್ನ ಬಾಯಿ ಕಚ್ಚಿ ಇದನ್ನ ತೆಗಿಯಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ಅದೇ ತರ ಪಿಗ್ಸ್ ಅಂದ್ರೆ ಅದು ಬ್ಲಾಸ್ಫಮಿ ಮುಸ್ಲಿಮ್ಸಿಗೆ. ಸೊ ಅವರು ನಾವು ಇದನ್ನ ಈ ರೀತಿ ನೀವು ಹೇಳಿದಂಗೆ ರೈಫಲ್ಸ್ ಅನ್ನ ಬಾಯಿ ಕಚ್ಚಿ ತೆಗಿಯಲ್ಲ ಅಂತ ಹೇಳ್ತಿದ್ರು. ಸೊ ತೆಗೀರಿ ಅಂತ ಅಂದ್ಬಿಟ್ಟು ಅವ್ರು ಫೋರ್ಸ್ ಮಾಡಿದಾಗ ಇದು ಇಮಿಡಿಯೇಟ್ ಕಾಸ್ ಆಯ್ತು. ಈ ತರ ಫೋರ್ಸ್ ಮಾಡಿದಾಗ ಬರಕ್ಪುರಲ್ಲಿ ಇಂಡಿಯನ್ ಸೋಲ್ಜರ್ ಒಬ್ಬ ಮಂಗಲ್ ಪಾಂಡೆ, ಇವರೇ ಮಂಗಲ್ ಪಾಂಡೆ, ಇವರು ಈ ತರ ಹಲ್ಕಚ್ಚಿ ತೆಗಿ ಅಂದಾಗ ಇವರು ಸಿಟ್ಟು ಬಂದು ನಿರಾಕರಿಸಿದ್ರು. ಇವ್ರಿಗೆ ಹೊಡೆದು ಫೋರ್ಸ್ ಮಾಡಿದ್ಕೆ ಇವ್ರು ಹೋಗ್ಬಿಟ್ಟು ಬ್ರಿಟಿಷ್ ಅಫಿಷಿಯಲ್ ಯಾರು ಫೋರ್ಸ್ ಮಾಡ್ತಿದ್ನೋ ಅವ್ರನ್ನ ಇವರು ಗುಂಡಿಟ್ಕೊಂಡ್ರು. ಅನಂತರ ಇವರನ್ನ ಅರೆಸ್ಟ್ ಮಾಡಿ ಇವರನ್ನ ಹ್ಯಾಂಗ್ ಮಾಡಿ ಸಾಯಿಸಿದ್ರು. ಈ ತರ ರಿವೋಲ್ಟ್ ಸ್ಟಾರ್ಟ್ ಆದ್ಮೇಲೆ ಇದು ಹೆಂಗ್ ಸ್ಪ್ರೆಡ್ ಆಯ್ತು, ಎಲ್ಲಿಂದ ಎಲ್ಲಿಗೆ ಹೋಯ್ತು ಅಂತ ಅಂದ್ಬಿಟ್ಟು ನಾನು ರೆಡ್ ಅಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಇದು ದಟ್ ಈಸ್ ಮೀರತ್, ಡೆಲ್ಲಿ, ಕಾನ್ಪುರ್, ಝಾನ್ಸಿ. ಈ 4 ಏರಿಯಾ ನಮ್ಮ ಮ್ಯಾಪಲ್ಲಿ ಎಲ್ಲಿ ಬರುತ್ತೆ ಇಲ್ಲಿ ನೋಡಿ, ನಂಬರ್ ಕೊಟ್ಟಿದ್ದೀನಿ. 1 ಮೀರಟ್, 2 ಡೆಲ್ಲಿ, 3 ಕಾನ್ಪುರ್, 4 ಝಾನ್ಸಿ. ಮೀರಟ್ಟು ತುಂಬಾ ಸ್ಟ್ರಾಂಗ್ ಮಿಲಿಟರಿ ಬೇಸು ಬ್ರಿಟಿಷ್ ಇಂದು. ಇಲ್ಲಿ ಎಷ್ಟೊಂದು ಜನ ಸೋಲ್ಜರ್ಸ್ ನಾವು ಅಲ್ಕಚ್ಚಿ ತೆಗೆಯಲ್ಲ ಹಿಂಗೆಲ್ಲ ಹೇಳಿದಾಗ ನೀವು ಮಾತು ಕೇಳಲಿಲ್ಲ ಅಂದ್ರೆ ನಿಮ್ನ ತಗೊಂಡೋಗಿ ಜೈಲಿಗೆ ಹಾಕ್ತೀನಿ ಅಂತ ಇವ್ರು ಎಷ್ಟೊಂದು ಜನ ಸೋಲ್ಜರ್ಸ್ ಜೈಲಿಗೆ ಹಾಕಿದ್ರು. ಜೈಲಿಗೆ ಹಾಕಿದಾಗ ಮಿಕ್ಕಿದ ಸೋಲ್ಜರ್ಸ್ ನೋಡ್ಬಿಟ್ಟು ಇವತ್ತು ಇವ್ರನ್ನ ಜೈಲಿಗೆ ಹಾಕಿದ್ದಾರೆ, ನಾಳೆ ನಮ್ಮನ್ನೇನು ಹಾಕಲ್ಲ ಗ್ಯಾರಂಟಿ ಅಂತ ಅಂದ್ಬಿಟ್ಟು ಇವ್ರು ಹೋಗಿ ಆ ಜೈಲೆಲ್ಲ ಹೊಡೆದು ಅವರು ಸೋಲ್ಜರ್ಸ್ ಯಾರನ್ನ ಜೈಲಿಗೆ ಹಾಕಿದ್ರು ಅವರೆಲ್ಲ ಬಿಡಿಸಿದ್ರು. ಅವ್ರನ್ನ ಬಿಡಿಸಿದಾಗ ಇವರೆಲ್ಲ ಡೆಲ್ಲಿ ಕಡೆ ಮಾರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು.
ಯಾಕೆ ಅಂದರೆ ನಮಗೆ ಡೆಲ್ಲಿನಲ್ಲಿ ನಮ್ಮ ದೇಶಕ್ಕೆ ರೆಪ್ರೆಸೆಂಟೇಟಿವ್ ಆಗಿ ಎಂಪರರ್ ಇದ್ದ, ಅದು ರೆಡ್ ಫೋರ್ಟ್ನಲ್ಲಿ ಬಹದ್ದೂರ್ ಶಾ 2. ಆ ಸಮಯದಲ್ಲಿ ಬಹದ್ದೂರ್ ಶಾ 2 ಇದ್ದ. ತುಂಬ ವಯಸ್ಸಾಗಿತ್ತು, ಆದರೂ ಕೂಡ ನಮಗೆ ರೆಪ್ರೆಸೆಂಟೇಟಿವ್ ಅಂದರೆ ನಾವು ಇವನ ನೇತೃತ್ವದಲ್ಲಿ ವಾರನ್ನ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿ ಇವರು ಡೆಲ್ಲಿಗೆ ಹೋಗಿ ರೀಚ್ ಆಗಿ ಬೇರೆ ಬೇರೆ ಕಡೆ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಾನ್ಪುರಲ್ಲಿ ನಮಗೆ ನಾನಾ ಸಾಹೇಬ್ ಅಂತ ಇದ್ದ, ಇವರು ಬ್ರಿಟಿಷ್ ಅಗೇನೆಸ್ಟ್ ಫೈಟ್ ಮಾಡಿದ್ರು. ಇವರು ಬಲಗೈ ಬಂಟ ತಂತ್ಯ ಟೋಪಿ ಅಂತ. ಯಾವಾಗ ಕಾನ್ಪುರಲ್ಲಿ ನಾನಾ ಸಾಹೇಬನ್ನ ಸೋಲಿಸ್ಬಿಡ್ತಾರೋ ತಂತ್ಯ ಟೋಪಿ ಅಲ್ಲಿಂದ ಓಡೋಗಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಹೆಲ್ಪ್ ಮಾಡ್ತಾರೆ. ಝಾನ್ಸಿನಲ್ಲಂತೂ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ನಮಗೆ ಗೊತ್ತಿದೆ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಮಾಡಿಬಿಟ್ಟು ಸೊ ಈ ಝಾನ್ಸಿ ಊರಲ್ಲಿ ಅವ್ರ ಮಗ ದತ್ತುಪುತ್ರನಿಗೆ ಇದನ್ನ ಆಳೋದಕ್ಕೆ ಕೊಡಲ್ಲ ಅಂತ ಹೇಳಿದ್ರು. ಹಂಗೆ ಕೊಡಲ್ಲ ಅಂತ ಹೇಳಿದಾಗ ರಾಣಿ ಲಕ್ಷ್ಮೀಬಾಯಿ ನಾನೇ ರಾಣಿಯಾಗಿ ಇದನ್ನ ಆಳ್ತೀನಿ ಅಂತ ಹೋಗಿ ಬ್ರಿಟಿಷ್ ಅಗೇನೆಸ್ಟ್ ವಾರ್ ಮಾಡಿದ್ರು. ಅಂದರೆ ನಮಗೆ ಮ್ಯಾಪಿಂದ ಸ್ವಲ್ಪ ನಾಲೆಡ್ಜ್ ಇರಲಿ. ಇಲ್ಲಿ 1 ದಟ್ ಈಸ್ ಮೀರಟ್, ಅದರ ಹತ್ರನೇ ಅಲ್ಲೇ ಡೆಲ್ಲಿ, ನೆಕ್ಸ್ಟ್ 3 ಕಾನ್ಪುರ್, ನೆಕ್ಸ್ಟ್ 4 ಝಾನ್ಸಿ. ನೆಕ್ಸ್ಟ್ ಈ ಥರ ರಿವೋಲ್ಟ್ ಎಲ್ಲ ಮಾಡಿದರೆ ಈ ರಿವೋಲ್ಟ್ ಯಾಕೆ ಫೇಲ್ಯೂರ್ ಆಯ್ತು ಹಂಗಾರೆ? ಯಾಕೆಂದರೆ ಕೆಲವು ಜಾಗದಲ್ಲಿ ನಾವು ಇವಾಗಿನೇ ನೋಡಿದ್ವಲ್ಲ, ಝಾನ್ಸಿ, ಕಾನ್ಪುರ್, ಡೆಲ್ಲಿ, ಮೀರಟ್ಟು, ಈ ಥರ ಕೆಲವು ಏರಿಯಾದಲ್ಲಿ ಮಾತ್ರ ಇದ್ದಿದ್ದು, ಇಡೀ ಕಂಟ್ರಿನಲ್ಲಿ ಇದು ಬರಲಿಲ್ಲ. ಬೇರೆ ಕಡೆ ಎಲ್ಲ ಬ್ರಿಟಿಷ್ ಆರಾಮಾಗಿ ಇದ್ರು. ನೆಕ್ಸ್ಟು ಇವರು ತಮ್ಮ ಇಂಟ್ರೆಸ್ಟ್ಗಳಿಗೋಸ್ಕರ ಅಷ್ಟೇ ಇದು ಮಾಡ್ತಿದ್ರು. ನಾನು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆಸ್ಥಾನದ ನಾನು ರಾಜ, ನನ್ನ ಆಸ್ಥಾನಕ್ಕೆ ಬಿಡುಗಡೆ ಸಿಕ್ಕರೆ ಸಾಕು ಅಂತ ನಾನು ಮಾತಾಡ್ತಿದ್ದೆ ಹೊರತು ಇಡೀ ದೇಶ ನನಗೆ ಬಿಡುಗಡೆ ಸಿಗ್ಬೇಕಂತ ಅಂದ್ಬಿಟ್ಟು ನಾನು ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಇಷ್ಟಕ್ಕೆ ನಾನು ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಮತ್ತೆ ಆರ್ಗನೈಸ್ಡ್ ಆಗಿ ಎಲ್ಲೂ ಫೈಟ್ ಮಾಡ್ತಿರಲಿಲ್ಲ, ಆರ್ಗನೈಸ್ಡ್ ಆಗಲಿಲ್ಲ, ಯೂನಿಟಿ ಇರಲಿಲ್ಲ, ಯಾರೊಬ್ಬರು ಲೀಡರ್ ಇರಲಿಲ್ಲ. ಒಬ್ಬರು ಲೀಡರ್ ಇರೋಷ್ಟೊತ್ತಿಗೆ ಅವ್ರನ್ನ ಅರೆಸ್ಟ್ ಮಾಡೋರು, ಇನ್ನೊಬ್ರು ಯಾರು ಲೀಡರ್ ಇರ್ತಾ ಇರಲಿಲ್ಲ. ಆಮೇಲೆ ಎಷ್ಟೊಂದು ಜನ ಬ್ರಿಟಿಷಿಗೆ ಲಾಯಲ್ ಆಗಿದ್ರು, ಜಮೀನ್ದಾರ್ಸ್ ಇರ್ಬೋದು, ಲ್ಯಾಂಡ್ ಲಾರ್ಡ್ಸ್ ಇರ್ಬೋದು, ಇವರೆಲ್ಲ ಬ್ರಿಟಿಷ್ ಹೇಳಿದ ಮಾತನ್ನೇ ಕೇಳ್ತಿದ್ರು. ಅವರು ಈ ರಾಜರು ಯಾಕೆ ಬ್ರಿಟಿಷ್ ಅಗೇನೆಸ್ಟ್ ಫೈಟ್ ಮಾಡ್ತಿದ್ದಾರೆ, ಈ ರಾಜರಿಗೆ ಬುದ್ಧಿ ಇಲ್ಲ ಅಂದ್ಬಿಟ್ಟು ಇವರೆಲ್ಲ ಹೋಗಿ ಬ್ರಿಟಿಷಿಗೆ ಹೆಲ್ಪ್ ಮಾಡ್ತಿದ್ರು. ಸೊ ಅದ್ರ ಜೊತೆಗೆ ಸೋಲ್ಜರ್ಸ್ ಏನು ಫೈಟ್ ಮಾಡ್ತಿದ್ರು ಅದ್ರ ಮಧ್ಯದಲ್ಲಿ ಅವರು ಲೂಟಿಂಗ್ ಎಲ್ಲ ಮಾಡ್ತಿದ್ರು ಅನ್ನೋ ಕೆಲವು ಆಪಾದನೆಗಳು ಇದೆ. ಅಂದರೆ ಸೋಲ್ಜರ್ಸ್ ಆಗಿ ಇವರೇ ಲೂಟ್ ಮಾಡ್ತಿದ್ದಾರೆ, ಇವ್ರಿಗೆ ಯಾಕೆ ಸಪೋರ್ಟ್ ಮಾಡ್ಬೇಕು ನಾವು ಅಂತ ಅಂದ್ಬಿಟ್ಟು ಜನ ಅವ್ರ ಮೇಲೆ ಕಾನ್ಫಿಡೆನ್ಸನ್ನ ಕಳ್ಕೊಂಡ್ರು. ಇವೆಲ್ಲ ಕೆಲವು ರೀಸನ್ಸ್ ಫೇಲ್ಯೂರ್ ಆಗೋದಕ್ಕೆ. ಏನು ಎಫೆಕ್ಟ್ ಆಯಿತು? ಓಕೆ, 1857 ರಿವೋಲ್ಟ್ ಆಯಿತು, ಆಗಿದ್ದನ್ನ ಬ್ರಿಟಿಷು ಸಪ್ರೆಸ್ ಮಾಡಿದ್ರು, ಮುಗೀತು. ಏನು ಚೇಂಜಸ್ ಆಯಿತು? ಈ ಬ್ರಿಟಿಷ್ ಅಂದರೆ ಅಲ್ಲಿವರೆಗೂ ಕಂಪ್ನಿ ಈ ಥರ ಎಲ್ಲ ದಬ್ಬಾಳಿಕೆ ಮಾಡಿ ಇಲ್ಲಿನ ಜನಗಳಿಗೆಲ್ಲ ನೋಯಿಸಿ ಜನಗಳು ದಂಗೆಳ ಥರ ಮಾಡಿದ್ರು. ಜನಗಳು ಈ ಥರ ದಂಗೆದ್ರೆ ಅವ್ರ ವ್ಯಾಪಾರ ವಹಿವಾಟಿಗೆ ತೊಂದರೆ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಿದ್ರು, ಕ್ವೀನ್ ಎಲಿಜಬೆತ್ ಇನ್ಮೇಲಿಂದ ನೀವು ಈಸ್ಟ್ ಇಂಡಿಯಾ ಕಂಪನಿ ಎಲ್ಲ, ನಾನು ಬ್ರಿಟಿಷ್ ರಾಣಿ, ನಾನು ಇಂಡಿಯಾನ ನೋಡ್ಕೊತೀನಿ ಅಂತ ಹೇಳಿದ್ರು. ಬ್ರಿಟಿಷಿಂದ ಎಲ್ಲ ವಿಚಾರಗಳನ್ನು ರಾಣಿ ಅಂತಂದ್ರೆ ರಾಣಿ ಮುಂದೆ ಕ್ಯಾಬಿನೆಟ್ ಅಲ್ಲಿ ಎಷ್ಟೊಂದು ಜನ ಕೂತಿರ್ತಾರೆ, ಅದರಲ್ಲಿ ಒಬ್ಬರನ್ನ ಸೆಕ್ರೆಟರಿ ಆಫ್ ಸ್ಟೇಟ್ ಆಫ್ ಇಂಡಿಯಾ ಅಂತ ನೇಮಕ ಮಾಡಿ ಎಲ್ಲ ಇಂಡಿಯಾ ವಿಚಾರಗಳು ಇವರು ರಾಣಿಗೆ ಹೇಳಬೇಕು ಅನ್ನೋ ಥರ ಮಾಡಿದ್ರು. ಸೊ ಇದನ್ನ ಮಗ್ನಾ ಕಾರ್ಟಾ ಅಂತ ಕರೀತಾರೆ, ದ ಡಿಕ್ಲರೇಷನ್. ಯಾವಾಗ ಈಸ್ಟ್ ಇಂಡಿಯಾ ಕಂಪನಿ ಇಲ್ಲಿಗೆ ಮುಗೀತು, ಇನ್ಮೇಲೆ ರಾಣಿ ಅಂಡರ್ ಇದು ಅವ್ರು ತಗೊಂತಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು, ಅದಕ್ಕೆ ಮಗ್ನಾ ಕಾರ್ಟಾ ಅಂತ ಹೇಳ್ತಾರೆ. ದಿ ಫಾಲೋಯಿಂಗ್ ಪಾಯಿಂಟ್ಸ್ ವೇರ್ ಇನ್ಕ್ಲೂಡ್ ಇನ್ ದಿಸ್ ಮಗ್ನಾ ಕಾರ್ಟಾ. ಏನೇನು ಫಾಲೋಯಿಂಗ್ ಪಾಯಿಂಟ್ಸು? ನೀವು ಸುಮ್ಮನೆ ಎರಾಬಿರಿ ಎಕ್ಸ್ಪೆನ್ಷನ್ ಮಾಡ್ತಿದ್ರಲ್ಲ, ಆ ಎಕ್ಸ್ಪೆನ್ಷನ್ಸನ್ನು ನೀವು ಇನ್ಮೇಲೆ ಮಾಡಂಗಿಲ್ಲ. ಭಾರತಕ್ಕೂ ಒಂದು ಸ್ಟೇಬಲ್ ಗೌರ್ಮೆಂಟನ್ನು ನೀವು ಪ್ರೊವೈಡ್ ಮಾಡಿ, ಎಲ್ಲರಿಗೂ ಈಕ್ವಾಲಿಟಿ ಕೊಡಿ, ಅಟ್ ದ ಸೇಮ್ ಟೈಮ್ ರಿಲಿಜಿಯಸ್ ಟಾಲರೆನ್ಸ್ ಮಾಡಿ. ಈಗ ಯಾವುದೋ ರಿಲಿಜನ್ ಪ್ರಕಾರ ಅವರು ನಾವು ದೋಣಿನಲ್ಲಿ ಹೋದ್ರೆ ನಮ್ಮದು ಕ್ಯಾಸ್ಟ್ ಹಾಳಾಗುತ್ತೆ ಅಂತಂದರೆ ನೀವು ಅವರಿಗೆ ದೋಣಿನಲ್ಲಿ ಕಳಿಸ್ಬೇಡಿ. ಎಷ್ಟೊಂದು ಜನ ಅವರು ಕೃಪಾನ್ ಹಾಕಬೇಕು ಅಂತಂದರೆ ತಲೆಗೆ ಅದನ್ನು ಹಾಕೋದಕ್ಕೆ ಬಿಡಿ. ಸೊ ಅವರು ಬಾಯಲ್ಲಿ ಬೈಟ್ ಮಾಡಲ್ಲ, ಈ ಮದ್ದುಗುಂಡುಗಳನ್ನೆಲ್ಲ ಅಂದರೆ ಅದನ್ನು ಕೇಳಿ. ಹಂಗಾಗಿ ಆ ರಿಲಿಜಿಯಸ್ ಮ್ಯಾಟರ್ಗಳಲ್ಲಿ ಇಂಟರ್ಫಿಯರ್ ಹೋಗ್ಬೇಡಿ. ಇಂಟರ್ಫಿಯರ್ ಆದರೆ ಮತ್ತೆ ಭಾರತದಲ್ಲಿ ಈ ಥರ 1857 ಥರ ಅಲ್ಲಲ್ಲಿ ರಿವೋಲ್ಟ್ ಸ್ಟಾರ್ಟ್ ಆಗುತ್ತೆ. ರಿವೋಲ್ಟ್ ಸ್ಟಾರ್ಟ್ ಆಯಿತು ಅಂದರೆ ಬ್ರಿಟಿಷಿಗೆ ತಮ್ಮ ವ್ಯಾಪಾರ ವಹಿವಾಟಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಹಂಗೆ ಮಾಡಬೇಡಿ ಅಂತಂದ್ಬಿಟ್ಟು ಈ ಮಗ್ನಾ ಕಾರ್ಟಾದಲ್ಲಿ ಇಷ್ಟೆಲ್ಲ ವಿಚಾರಗಳು ಇನ್ಕ್ಲೂಡ್ ಆಗಿತ್ತು. ಸೊ ಅಲ್ಲಿಗೆ ನಮ್ದಿದು ಯೂನಿಟ್ ಅಷ್ಟೇ, ಚಿಕ್ಕ ಯೂನಿಟ್ ಮುಗೀತು. ಬಟ್ ಆದರೆ 3 ಮಾರ್ಕರಿಂದ 1 ಕ್ವಶನ್ ಬರುತ್ತೆ ನೆನಪಿಯಲ್ಲಿ. ಲೆಟ್ಸ್ ರೀಕ್ಯಾಪ್ ದಿಸ್ ವಿತ್ ದಿ ಕಾಪರ್ ಕೋಡ್ಸ್.
ಫಸ್ಟ್ ನೋಡಿ, ಕಾಸಸ್ ಫಾರ್ ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಏನ್ ಕಾಸಸ್? ಇಂಗ್ಲಿಷ್ ಬಂದ್ರು, ನಮಗೆಲ್ಲರಿಗೂ ಇಂಗ್ಲಿಷ್ ಗೊತ್ತಾಯ್ತು, ನಮಗೆಲ್ಲ ಎಜುಕೇಶನ್ ಸಿಕ್ತು, ಎಜುಕೇಶನ್ ಎಲ್ಲ ಸಿಕ್ಕಿ ನಾವು ಓಕೆ ಎಲ್ಲ ಜನಗಳು ಒಟ್ಟಿಗೆ ಬಂದ್ವಿ, ಒಟ್ಟಿಗೆ ಬಂದು ಬ್ರಿಟಿಷ್ ದಬ್ಬಾಳಿಕೆಗಳನ್ನ ಎಲ್ಲ ನೋಡಿದ್ವಿ. ಸೊ ಕೆಲವು ಅಡ್ಮಿನಿಸ್ಟ್ರೇಟಿವ್ ಕಾಸಸ್, ಪೊಲಿಟಿಕಲ್ ಕಾಸಸ್, ಆಮೇಲೆ ನೆಕ್ಸ್ಟ್ ರಿಲಿಜಿಯಸ್ ಕಾಸಸ್, ಈ ತರ ಎಷ್ಟೊಂದು ಕಾಸಸ್ಗಳನ್ನ ನಾವು ನೋಡಿದ್ವಿ. ಅದರಿಂದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆಯ್ತು. ಇಮಿಡಿಯೇಟ್ ಕಾಸಸ್ ಏನು? ಮದ್ದು ಗುಂಡುಗಳನ್ನ ಬಾಯಿಂದ ಕಚ್ಚಿ ಎಸಿಬೇಕು. ಅದು ಕೌ ಮತ್ತೆ ಪಿಗ್ ಫ್ಯಾಟ್ ಇಂದ ಮಾಡಿರ್ತಾರೆ, ಹಂಗಾಗಿ ಅದನ್ನ ನಿರಾಕರಿಸಿದ್ರು. ನಮಗಿಲ್ಲಿ ಮಂಗಲ್ ಪಾಂಡೆ ಹೆಸರು ನಿಮಗೆ ನೆನಪಿರ್ಲಿ. ನೆಕ್ಸ್ಟ್ ಸ್ಪ್ರೆಡ್ ಆಫ್ ದಿ ರಿವೋಲ್ಟ್. ಎಲ್ಲೆಲ್ಲಿ ರಿವೋಲ್ಟ್ ಸ್ಪ್ರೆಡ್ ಆಯ್ತು? ನಾವು 1 2 3 4 ಅಂತ ಮ್ಯಾಪ್ ಅಲ್ಲಿ ಮಾರ್ಕ್ ಮಾಡಿಸಿದಲ್ಲ, ದಟ್ ಈಸ್ ಮೀರಟ್, ನೆಕ್ಸ್ಟ್ ಡೆಲ್ಲಿ, ಥರ್ಡ್ ಕಾನ್ಪುರ್, ಫೋರ್ತ್ ಝಾನ್ಸಿ. ಫೇಲ್ಯೂರ್ ಆಫ್ ದಿ ರಿವೋಲ್ಟ್ ಯಾಕೆ ಫೇಲ್ಯೂರ್ ಆಯ್ತು? ಸರ್ಟೈನ್ ಕಾರಣಗಳನ್ನ ನಾವು ನೋಡಿದ್ವಿ ಏನಕ್ಕೆ ಫೇಲ್ ಆಯ್ತು ಅಂತ. ಎಫೆಕ್ಟ್, ಮೇನ್ ಎಫೆಕ್ಟ್ ಏನು? ಈಸ್ಟ್ ಇಂಡಿಯಾ ಕಂಪನಿಯಿಂದ ಭಾರತನ ಕಸ್ಕೊಂಡು ರಾಣಿ ತಾನು ಆಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು.